ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ವ್ಲಾಗಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ತುಂಬ ದೊಡ್ಡ ಬ್ಲಂಡರ್ ಆಗಿದೆ ಈ ವ್ಲಾಗಲ್ಲಿ. ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ಈಗ ನಾವು ಪಾಸ್ಪೋರ್ಟ್ ಸೈಜ್ನ ಫೋಟೋ ತೆಕ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಬ್ಬರು ನಮಗೆ ದಾರಿ ತೋರಿಸಿದ್ರು ಆ್ಯಂಡ್ ಮತ್ತೆ ಅವರ ಒಂದು ರೂಟಿಗೆ ಹೋಗ್ಬಿಟ್ರು. ಅವರು ಕೂಡ ನಮ್ಮ ಕ್ಲಾಸ್ಮೇಟೆ. ನಾವು 3 ಜನ ಈಗ ಬಂದಿದ್ದೀವಿ ಒಟ್ಟಿಗೆ. ಸೊ ನಾವೆಲ್ಲ ಕೆಲಸ ಕೂಡ ಒಟ್ಟಿಗೆ ಮಾಡೋದು, ಯಾಕಂದರೆ ನಾವು 3 ಜನ ಕೂಡ ತುಂಬ ಡಿಫ್ರೆಂಟ್ ಪ್ಲೇಸಿಂದ ಬಂದಿರೋದು. ಆ್ಯಂಡ್ ಈ ಶಾಪ್ ಹೊರಗಡೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಆ್ಯಂಡ್ ಮಳೆ ಕೂಡ ತುಂಬ ಜೋರು ಬರ್ತಾ ಇದೆ. ಆ್ಯಂಡ್ ಕಾಲೇಜ್ ಪಕ್ಕದಲ್ಲೇ ಇದೆ, ತುಂಬ ದೂರ ನಡ್ಕೊಂಡು ಬಂದಿಲ್ಲ ನಾವು. ಆ್ಯಂಡ್ ಸದ್ಯಕ್ಕೀಗ ನಾನು ತುಂಬ ಜಾಸ್ತಿ ಸುಸ್ತಾಗಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕೂದಲನ್ನು ಇಗ್ನೋರ್ ಮಾಡಿ. ಆ್ಯಂಡ್ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ ಆ್ಯಕ್ಚುಲಿ USMS ಇದು. ಸೊ ಅದೇನು ಪ್ರಾಬ್ಲಮ್ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೇನೆ. ಆ ಪ್ರಾಬ್ಲಮ್ ಒಮ್ಮೆ ಸರಿಯಾಗಲಿ ಆವಾಗ ಹೇಳ್ತೇನೆ ನಾನು. ಆ್ಯಂಡ್ ನಾಳೆ ನಾನು ಅಚಾನಕ್ಕಾಗಿ ಹೋಗಬೇಕಾಗುತ್ತೆ ಮನೆಗೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಅವ್ರನ್ನ ಬಿಟ್ಟು ಹೋಗ್ತಿದ್ದೀನಿ. ನಾಳೆ ಬೆಳಿಗ್ಗೆ ನಾನು ಬಸ್ ಇಟ್ಕೊಂಡು ಹೋಗ್ತೀನಿ, ಡೈರೆಕ್ಟ್ ಅಜ್ಜರಕಾಡು ವುಮೆನ್ಸ್ ಕಾಲೇಜಿಗೆ ಹೋಗ್ತೀನಿ. ಆ್ಯಂಡ್ ಆ ಪ್ರಾಬ್ಲಮ್ ಏನಿದೆ ಅದನ್ನು ಸರಿ ಮಾಡೋ ಕೆಲಸ ಮಾಡ್ತೀನಿ. ಆಮೇಲೆ ಡೈರೆಕ್ಟ್ ಮನೆಗೆ ಹೋಗ್ತೇನೆ ನಾಳೆ. ಓಕೆ, ನಾಳೆ ಬಂದುಬಿಟ್ಟು ಶುಕ್ರವಾರ. ಆ್ಯಂಡ್ ಸೋಮವಾರ ಮತ್ತೆ ನಾನು ಪುನಃ ವಾಪಸ್ ಬರೋದು. ಅದು ಸಹ ನನಗೆ ಗೊತ್ತಿಲ್ಲ, ನಾನು ಅಂದರೆ ಕರೆಕ್ಟ್ ಟೈಮು ಏನು ಕತೆ ಅಂತ. ಬೆಳಿಗ್ಗೆ ಇಲ್ಲಾಂದರೆ ನಾನು ಆದಿತ್ಯವಾರ ಸಂಜೆ ಆ ಥರ ಬರ್ತೀನಿ. ಇಲ್ಲದ್ರೆ ಸೋಮವಾರನೇ ನಾನು ಸೋಮವಾರ ಬರಬೇಕಾಗುತ್ತೆ. ಅಲ್ಲ, ಸೋಮವಾರ ಬರಬೇಕಾಗುತ್ತಲ್ಲ. ಸೋಮವಾರ ಕ್ಲಾಸ್ ಶುರು ಮಾಡ್ತಾರಲ್ಲ, ಸೋಮವಾರ ಕ್ಲಾಸ್ ಶುರು ಮಾಡ್ತಾರೆ. ಆದಿತ್ಯವಾರ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ರೂಮ್ಮೇಟ್ಸ್ ಕೊಟ್ಟಿದ್ದು. ಆ್ಯಂಡ್ ಇದು ಅವರೇ ಮಾಡಿದಂತೆ ಮನೆಯಲ್ಲಿ. ತುಂಬ ಜಾಸ್ತಿ ಟೇಸ್ಟಿ ಇದೆ. ಯಾವುದು? ಇಲ್ಲ 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 ಮಲ್ಗಿ. ಸನ್ಸೆಟ್ ನೋಡ್ಬೋದು ಗೈಸ್, ಇಲ್ಲಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಓ ಮೈ ಗಾಡ್, ನನ್ನ ಪಿಂಪಲ್ ಆಗ್ತಾಯಿದೆ. ಸೊ ಗೈಸ್, ನಾನು ವಿಡಿಯೋ ಎಡಿಟ್ ಮಾಡ್ತಿರೋದು ಮನೆಯಲ್ಲಿ. ಸೊ ಹಾಗಾಗಿ ನಾನು ಹೇಳಲೇಬೇಕು ಈ ವಿಷಯನ. ನನ್ನ ರೂಮ್ಮೇಟ್ಸ್ ಏನಿದ್ದಾರೆ ಅವರು ಬೆಸ್ಟ್ ಗೈಸ್. ಚಂದನ ಮತ್ತು ದರ್ಶಿನಿ ಇವರಿಬ್ಬರು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪಕ್ಕದ ರೂಮಲ್ಲಿದ್ದಾರೆ ರಕ್ಷಿತಾ ಮತ್ತು ಅಂಜಲಿ. ಇವರಿಬ್ಬರು ಕೂಡ ಬೆಸ್ಟ್. ಅಂದರೆ 4 ಜನ ಕೂಡ ತುಂಬ ಸಪೋರ್ಟಿವ್ ಇದ್ದಾರೆ. ಟೆನ್ಷನ್ ಮಾಡ್ಕೋಬೇಡ ಅಂತ ತುಂಬ ಧೈರ್ಯ ನೀಡಿದರು. ಅದಕ್ಕೆ ತುಂಬ ಥ್ಯಾಂಕ್ ಯು. ನಿಮ್ಮ ವಿಡಿಯೋ ನೋಡ್ತಾ ಇದ್ದರೆ. ಆ್ಯಂಡ್ ನೀವು ಬೆಸ್ಟ್. ನನಗೆ ತುಂಬ ಜಾಸ್ತಿ ಟೆನ್ಷನ್ ಆದರೆ ನಾನು ವಿಡಿಯೋ ಎಡಿಟ್ ಮಾಡ್ತೀನಿ, ಖುಷಿ ಆದರೂ ಕೂಡ ವಿಡಿಯೋ ಎಡಿಟ್ ಮಾಡ್ತೀನಿ. ಸೊ ಹಾಗಾಗಿ ನಾನು ನಿನ್ನೆ ಸಂಜೆನೇ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿದ್ದೆ. ಓ ಟೈಮ್ ಈಗ ಎಷ್ಟಾಗಿದೆ ಅಂತ ನಾನು ನಿಮಗೆ ಹೊರಗಿನ ವಾತಾವರಣ ತೋರಿಸಿ ಹೇಳ್ತೆ. ಆವಾಗ ಸೂರ್ಯ ಕಾಣ್ತಿತ್ತು, ಈಗ ಸೂರ್ಯ ಕಾಣ್ತಾ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಲೈಟಾಗಿ ಗಾಳಿ ಬರ್ತಾ ಇದೆ. ಬೆಳಿಗ್ಗೆದು ಸ್ವಲ್ಪ ಪ್ರೊಸೀಜರ್ ಇತ್ತು, ಲೆಟರ್ ಬರೆಯೋದು ಅದೆಲ್ಲ ಮುಗಿಸ್ಕೊಂಡು ನಾನೀಗ ಹೋಗ್ತಾ ಇದ್ದೀನಿ ಅಜ್ಜರಕಾಡು ಕಾಲೇಜಿಗೆ. ಆ್ಯಂಡ್ ಇಲ್ಲಿ ಸ್ವಲ್ಪ ನಾನು ವೀಡಿಯೋ ಮಾಡಿದೆ ನೋಡಿ, ಎನ್ವೈರ್ಮೆಂಟ್ ಎಷ್ಟು ಸಕ್ಕತ್ತಿದೆ ಅಂತ. ನಾನು ಸ್ವಲ್ಪ ಟೆನ್ಷನ್ ಏನಿದೆ ಅದನ್ನು ಕಡಿಮೆ ಮಾಡೋ ಕೆಲಸ ಮಾಡ್ತಿದ್ದೀನಿ. ಬಟ್ ರಾತ್ರಿ ಇಡೀ ನನಗೆ ನಿದ್ದೆ ಬರಲೇ ಇಲ್ಲ ಗೈಸ್. ಎನಿವೇಸ್, ಸದ್ಯಕ್ಕೆ ನಾನು ಈಗ ವೀಡಿಯೋ ಎಡಿಟ್ ಮಾಡ್ತಿದ್ದೀನಿ ನೋಡಿ. ಆ ಟೈಮಲ್ಲಿ 90% ಆ ಪ್ರಾಬ್ಲಮ್ ಸಾಲ್ವ್ ಔಟ್ ಆಗಿದೆ. ಸರ್ನ ಒಂದು ಕಾರಣ. ಸರ್ ಅಂತೂ ತುಂಬ ಬೆಸ್ಟ್ ಇದ್ದಾರೆ ನಮ್ಮ ಕಾಲೇಜಿದು. ಎನಿವೇಸ್, ಈಗ ನಾನು ಹೋಗ್ತೇನೆ ಮನೆಗಲ್ಲ, ಅಜ್ಜರಕಾಡು ಕಾಲೇಜಿಗೆ. ಆಮೇಲೆ ಸಿಗುವ. ಓಕೆ, ಈಗ ನಾನು ಕಾರ್ಕಳಕ್ಕೆ ಬಂದಿದ್ದೀನಿ. ಆ್ಯಂಡ್ 2 ಗಂಟೆ ಜರ್ನಿ ಮಾಡಿ ತಲೆ ಕೆಟ್ಟೋಗಿತ್ತು ಗೈಸ್. ಟೈಮ್ ಬಂದುಬಿಟ್ಟು 9 ಗಂಟೆ. ಫಸ್ಟ್ ಟೈಮ್ ನನಗೆ ಇಷ್ಟು ಹೆಕ್ಟಿಕ್ ಅಂತ ಅನಿಸಿದ್ದು. ಲೈಕ್ ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಉಡುಪಿ ಬಂದಿದ್ದೀನಿ 10:15. ಟೋಟಲ್ ನಾನು 90 ಕಿಲೋಮೀಟರ್ ಕವರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿಂದ ಅಜ್ಜರಕಾಡು ಹೋದೆ ಬಂದಿದ್ದೀನಿ ನಾನು. ಮಳೆ ಸೈಡಲ್ಲಿ ಲೈಟಾಗಿ ಬರ್ತಾ ಇದೆ ಆಯಿತಾ. ಸೊ ನಾನೀಗ ಮನೆಗೆ ಬಂದಿದ್ದೀನಿ. 11 ಗಂಟೆಗೆ ನಂದು ವರ್ಕ್ ಆಗಿತ್ತು. ಆಮೇಲೆ ನಾನು ಬಸ್ ಎಲ್ಲ ಹಿಡ್ಕೊಂಡು ಬಂದಾಗ ಇಲ್ಲಿಗೆ 2:15 ಆಯಿತು. ತುಂಬಾ ಲೇಟಾಗಿ ಹೋಗಿದೆ. ಸೊ ಅಪ್ಪ ಇದ್ದರು, ಆವಾಗ ಅವರಿಗೂ ಶಾಕ್ ಆಯಿತು, ನೀನೆಂತ ಮರಿ ಇಲ್ಲಿ ಮಾಡ್ತಿದ್ದೀಯ ಅಂತ. ಫಸ್ಟ್ ಆಫ್ ಆಲ್ ಸಾರಿ ಗೈಸ್, ನಾನು ಯಾವ ಪ್ರಾಬ್ಲಮ್ ಅಂತ ಕರೆಕ್ಟಾಗಿ ಡೀಟೇಲಾಗಿ ಹೇಳಿಲ್ಲ.
90% ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಆ್ಯಂಡ್ 10% ನಾನು ಯಾವಾಗ ಸಾಲ್ವ್ ಮಾಡ್ತೀನಿ ಅಂದರೆ ಮಂಡೇ. ಆ್ಯಂಡ್ ನಾನೀಗ ಈ ವಿಡಿಯೋ ಎಡಿಟ್ ಮಾಡ್ತಾ ಇರೋದು ಶುಕ್ರವಾರ. ಸೊ ಶನಿವಾರ ಆದಿತ್ಯವಾರ 2 ದಿನ ನಾನು ಮನೇಲಿ ಇರಲಿಕ್ಕಿದ್ದೀನಿ. ಆಮೇಲೆ ನಾನು ಮಂಡೇ ಹೋಗ್ತೀನಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಆ್ಯಂಡ್ ಅಲ್ಲಿ ಹೋಗಿ ನನ್ನ ಪ್ರಾಬ್ಲಮನ್ನು ಕರೆಕ್ಟಾಗಿ ಕ್ಲಿಯರ್ ಮಾಡ್ತೀನಿ. ಪುಣ್ಯಕ್ಕೆ ನಮ್ಮ ಸರ್ ಇದ್ದಾರೆ ನೋಡಿ, ಅವ್ರು ಬೆಸ್ಟ್ ಸರ್ ಅಂತಲೇ ಹೇಳ್ಬೋದು. ನಾನು ಖಂಡಿತ ಒಂದು ದಿನ ಅವರನ್ನು ವೀಡಿಯೋದಲ್ಲಿ ತೋರಿಸ್ತೀನಿ ಗೈಸ್, ನಿಮಗೆ ಗೊತ್ತಾಗುತ್ತೆ. ಸೊ ಅವರನ್ನು ಎಷ್ಟು ಹೊಗಳಿದ್ದು ಕಡಿಮೆನೇ. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ಒಂದು ಕ್ರೇಜಿ ಮಿಸ್ಟೀರಿಯಸ್ ಪ್ರಾಬ್ಲಮೆಟಿಕ್ ವಿಡಿಯೋ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕ್ಲಿಯರಾಗಿ ಹೇಳ್ತೀನಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.